ನಾನು ಮುಂದೆ ಹೋದರೂ ಆತನು ಸಿಕ್ಕುವುದಿಲ್ಲ. ಹಿಂದೆ ಹೋದರೂ ಆತನನ್ನು ಕಾಣಲಾರೆನು. ಎಡಗಡೆಯಲ್ಲಿ ಹುಡುಕಿದರು ನೋಡಲಾರೆನು. ಬಲಗಡೆ ತಿರುಗಿಕೊಂಡರು ಆತನು ಕಾಣಿಸುವುದಿಲ್ಲ. ಆತನಾದರೋ ನನ್ನ ದಾರಿಯನ್ನು ಬಲ್ಲನು. ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು. ಆತನ ಹೆಜ್ಜೆ ಜಾಡಿನಲ್ಲಿ ಕಾಲಿಟ್ಟಿದ್ದೇನೆ. ಓರೆಯಾಗದೆ ಆತನ ದಾರಿಯನ್ನೇ ಹಿಡಿದಿದ್ದೇನೆ. ಆತನ ತುಟಿಗಳಿಂದ ಹೊರಟ ನಿಯಮಗಳಿಗೆ ನಾನು ಹಿಂದಿಗಿಲ್ಲ. ಸಾಕು ಹೇಳಿದನ. ಅಯ್ಯೋ, ನಾನು ಮುಂದೆ ಹೋದರೂ ಆತನು ಸಿಕ್ಕುವುದಿಲ್ಲ. ಮುಂದೆ ಪ್ರಯಾಣ ಮಾಡ್ತೇವೆ, ಅವನು ಸಿಗಲ್ಲ. ಆಮೇಲೆ ಹೇಳ್ತಾನ, ಹಿಂದೆ ಹೋಯ್ತೇವೆ, ಆತನ ಕಾಣಿಸ್ ನೋಡಲಾರೆವು. ಆತನ ಬಲಗಡೆ ಎಡಗಡೆ ಹೋಯ್ತೇವೆ, ಆತನ ನಾವು ಕಾಣಲೇವು. ಬಲಗಡೆ ಹೋಗಿ ತಿರುಗಿದರು ಆತನ ಕಾಣಿಸೋದಿಲ್ಲ. ಈಗ ಹಂಗೆ ನಾವು ಎಲ್ಲ ಕಡೆ ತಿರ್ಗಾಡ್ತೇವೆ. ಇಲ್ಲಿ ಹೇಳ್ತಾರೆ, ಎಲ್ಲ ಹೇಳ್ತಾನೆ. ಯೋಗ ಹೇಳ್ತಾನೆ, ನಾವು ಬಲಗಡೆ ಹೋಯ್ತೇವೆ, ಆ ಕಡೆ ಹೋಯ್ತೇವೆ, ಮುಂದೆ ಹೋಯ್ತೇವೆ, ಈ ಕಡೆ ಹೋಯ್ತೇವೆ, ಎಲ್ಲ ಕಡೆ ತಿರ್ಗಾಡ್ತಾ ಇದ್ದೇವೆ. ಆ ತಿರ್ಗಾಡ್ತಾ ಇದ್ದಾಗ ನಾವು ಏನು ಯೋಚನೆ ಮಾಡ್ತೇವೆ? ದೇವರಿಲ್ಲ ಅಂತ ನಾವು ಯೋಚನೆ ಮಾಡ್ತೇವೆ. ಯಾಕಂದ್ರೆ ದೇವ್ರಿಲ್ಲಿದ್ದಾನಪ್ಪ, ದೇವ್ರಿಲ್ಲ. ಅದು ಯಾಕಂದ್ರೆ ನಾವು ಮುಂದೆ ನೋಡಿದೆಲ್ಲ ಯಾರು ಇಲ್ಲ, ಹಿಂದೆ ನೋಡಿದೆ ಯಾರು ಇಲ್ಲ. ಅದು ಯಾಕಂದ್ರೆ ಎಡಗಡೆ ನೋಡಿದೆ, ಬಲಗಡೆ ನೋಡಿದೆ, ಮುಂದೆ ನೋಡಿದೆ, ವರ್ಷ ದೂರ ನೋಡ್ತಾ ಇದ್ದೆ, ಅದು ಯಾರು ಕಾಣಿಸ್ತಾ ಇಲ್ಲ. ಆದ್ರೆ ಹೇಳ್ತಾನ, ನಮಗೆ ಕಾಣಿಸ್ತಾ ಇಲ್ಲ. ಆದ್ರೆ ಹೇಳ್ತಾನ, ಆತನಾದರೂ 10ನೇ ವರ್ಷ ಹೇಳ್ತಾನ, ಆತನಾದರೂ ನನ್ನ ದಾರಿಯನ್ನು ಬಲ್ಲನು. ನೀನು ಹೋಗುವಂಥ ಎಲ್ಲ ದಾರಿ ಅವನ್ನೆಲ್ಲ ನೋಡ್ತಾ ಇದ್ದಾನೆ. ಈಗ ಹೇಳ್ತಾನೆ, ಎಷ್ಟು ನೀ ಯಾವಾಗ ಇಲ್ಲಿ ಹೋಗ್ತಾ ಇದ್ದಿ, ಎಲ್ಲಿ ಪ್ರಯಾಣ ಮಾಡ್ತಾ ಇದ್ದಿ, ಎಲ್ಲಿ ಹೋಗ್ತಾ ಇದ್ದಿ, ಏನು ಮಾಡ್ತಾ ಇದ್ದಿ, ಅದನ್ನೆಲ್ಲ ನೋಡ್ತಾನೆ. ಅದು ನಾವು ಅದನ್ನ ನೋಡೋಕ್ಕಾಗಿಲ್ಲ, ನಮ್ಮನ್ನು ನೋಡ್ತಾ ಇರ್ತಾನೆ. ಹೇಳ್ತಾನೆ, ಅದಕ್ಕೊಂದು ನೋಡುವಾಗ ಆತನು ಒಂದು ವೇಳೆ ನೋಡುವಾಗ, ಈಗ ನಾವು ನೋಡುವಾಗ ನಾವೇನು ಮಾಡ್ತೀವಿ? ಯಾರು ನೋಡಲ್ಲ ಎಂಬ ಉದ್ದೇಶ ಕಡೆಯಾಗೆ ನಾವು ಅನೇಕ ಸರಿ ಮಾಡ್ತೀವಿ, ತಪ್ಪು ಮಾಡ್ತೀವಿ. ತಪ್ಪಂದ್ರೆ ನಮ್ಗೆ ಯಾರು ನೋಡ್ತಾ ಇಲ್ಲ, ಏನೋ ಮೋಸ ಮಾಡೋದು, ಏನೋ ಕಳುವು ಮಾಡೋದು. ಆದರೆ ದೇವ್ರು ಹೇಳ್ತಾನೆ, ಎಲ್ಲಿ ಹೋದರೂ ನೀವು ನೋಡ್ತಾನೆ. ಅಲ್ಲಿ ಬಂದು ಎಡ ಕಡೆ ಹೋದ್ರು ನೀವು ನೋಡ್ತಾನೆ, ಬಲಗಡೆ ಹೋದ್ರು ನೀವು ನೋಡ್ತಾನೆ, ಎಲ್ಲ ಕಡೆ ಹೋದ್ರು ನೀವು ನೋಡ್ತಾ ಇರ್ತಾನೆ. ಆದ್ರೆ ನಾವೇನು ಯೋಚನೆ ಮಾಡ್ತೀವಿ? ನಾವು ನೋಡಲ್ಲ ಅಂತ ನಮ್ದು ಏನು ಮಾಡ್ತೀವಿ? ಇಲ್ಲ, ದೇವ್ರು ನಮ್ಗೆ ನೋಡಲ್ಲ. ಯಾಕಂದ್ರೆ ನಮ್ಮ ಮನಸ್ಸಿಗೆ ಬಂದಂಗೆ ನಾವು ಜೀವನ ಮಾಡ್ಬೋದು, ನಮ್ಮ ಅಷ್ಟು ಪ್ರಕಾರ ನಾವು ಬದುಕ್ಬೋದು, ನಾವು ಏನೋ ನಾವು ಇರ್ಬೋದು. ಆದರೆ ಇಲ್ಲಿ ಹೇಳ್ತಾನೆ, ಎಡಗಡೆ ಹೋದರೂ ನಾವು ಹೇಳ್ತೀವಿ ನಮಗೆ ದೇವ್ರು ನೋಡಲ್ಲ, ಬಲಗಡೆ ಹೋದರೂ ನಮಗೆ ದೇವ್ರು ನೋಡಲ್ಲ, ಆ ಕಡೆ ಹೋದ್ರು. ಆದ್ರೆ ಇದು ಯಾಕೆ ನಮ್ಮಲ್ಲಿ ಬರ್ತಂದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ಬೇಕು. ಅಲ್ಲಿ ಹಾಗಂದ್ರೆ ಕಣ್ಣಿಗೆ ಕಾಣಿಸ್ಬೇಕೆಂಬ ಕಾರಣಕ್ಕಾಗಿ ಕೆಲವು ಸರಿ ನಾವೇನು ಮಾಡ್ತೀವಿ ಅಂದರೆ ಯಾಕಂದ್ರೆ ನಾವು ಯೇಸು ನಂಬುತ್ತಿನ ಹಿಂದೆ ಕಣ್ಣಿಗೆ ಕಾಣಿಸಲಾದ ದೇವರು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆ ಕಣ್ಣಿಗೆ ಕಾಣಿಸಲ್ಲ ಪಕ್ಷದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆವತ್ತು ನಮಗೇನು ಬಂದುಬಿಟ್ಟು ಯಾವುದೋ ಒಂದು ಬಂಗಾರನೋ ಬೆಳ್ಳಿಯೋ ಏನೋ ಮಾಡ್ಕೊಂಡು ನಾವು ಮೂರ್ತಿ ಮಾಡ್ಕೊಂಡು ಆ ದೇವರೇ ನಾವು ನೋಡ್ತೀವಿ ಅಂತೇಳಿ. ಕಾರಣ ಅಂದ್ರೆ ಈಗ ನಾವು ಕಣ್ಣಿಲಿ ನೋಡೋಂಥವ್ರು, ಆ ಕಣ್ಣಿಲಿ ನೋಡೋಂಥವ್ರು ಆಗಿರೋಕೆ ಅಂದ್ರೆ ಕಣ್ಣಿಲಿಂದ ಯಾವಾಗ ನೋಡ್ತೀವೋ ಅವಾಗ ಏನು ಮಾಡ್ತೀವಿ ಅಂದ್ರೆ ನಾವು ದೇವರನ್ನು ನೋಡ್ದೇವಪ್ಪ, ನಾವು ಭಾಳ ಸಂದೇಶ ಪಡ್ತೀವಿ. ಆದರೆ ಇಲ್ಲಿ ಬೈಬಲ್ ಹೇಳ್ತಾನೆ, ನೀನು ಯಾಕಡೆ ಹೋದ್ರು, ಎಡಗಡೆ ಹೋದ್ರು, ಬಲಗಡೆ ಹೋದ್ರು, ಆ ಕಡೆ ಹೋದ್ರು, ಎಲ್ಲಿ ಕಾಣಿಸಲ್ಲ. ಆದ್ರೆ ಆತನಾದರೋ ಅಂದ್ರೆ ಹೇಳ್ತಾನೆ, ಆತನಾದರೋ ದೇವರಾದರೋ ನನ್ನ ಹೆಜ್ಜೆಗಳು ನಿನ್ನ ದಾರಿ ಎಲ್ಲ ಬಲ್ಲವನಾಗಿರ್ತಾನೆ. ತಿಳ್ಕೊರೀಗ ಆತನಾದರೂ ಎಲ್ಲ ನೀನು ಮಾಡುವಂಥ ದಾರಿಗಳು, ನೀನು ನಡೆಯುವಂಥ ಪ್ರಯಾಣಗಳು, ನೀನು ಮಾಡುವಂಥ ಊಟಗಳು, ನೀನು ಕಣ್ಣೀರು ಹಾಕುವಂಥದ್ದು, ನಿನ್ನ ಬಡತನಗಳು ಎಲ್ಲ ಆತನ ನೋಡೋನಾಗಿರ್ತಾನೆ. ಆದ್ರೆ ಹಿಂಗೆ ಹೇಳ್ತಾನೆ, ನಾವು ಒಂದು ವೇಳೆ ಜೊತೆ ಇರುವಾಗ ಆತನ ಪ್ರಯಾಣ ಮಾಡಿ ನಾವು ಎಲ್ಲಿ ಹೋಗ್ತೇವೆ, ಅದಕ್ಕೆ ನಾವು ಹೇಳ್ತೇವೆ ಗೊತ್ತಾ? ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಇಲ್ಲಿ ಮಾರ್ತ ಮರಿಯಾಳು ಅದೇ ಯೋಚನೆ ಮಾಡೋದು, ನಾವು ಯಾರು ಈ ತೆಗಿಯೋರು ಯಾರು, ಈ ಸಮಸ್ಯೆ ಬಿಡುಗಡೆ ಕೊಡೋರು ಯಾರು, ನಮಗೆ ಯಾರು ಇಲ್ಲ. ಆದರೆ ಅವ್ರು ಏನು ಮಾಡ್ತಾರೆ? ದೇವ್ರು ಇದ್ದಾನೆ ನಮಗೆ ಗೊತ್ತಿಲ್ಲ. ಆದ್ರೆ ಹೇಳ್ತಾನೆ, ಆದರೆ ನಮಗೆ ಈ ಆಪತ್ತು, ಈ ಕಷ್ಟ, ಈ ಕಲ್ಲು, ಇದು ತೆಗಿಯೋರು ಯಾರಿದ್ದಾರೆ? ಯಾರು ಇಲ್ಲ ಅಂತ ಯೋಚನೆ ಮಾಡೋದು. ಆದ್ರೆ ಇಲ್ಲಿ ದೇವ್ರು ಹಾಕಿ ಹೇಳ್ತಾನೆ, ನಿನಗೆ ಕಾಣಿಸ್ತಾ ಇಲ್ಲ ದೇವ್ರು ನಿಜ. ಆದ್ರೆ ಮಾರ್ತ ಮರಿಯಾಳು ನಿನಗೆ ಕಾಣಿಸ್ತಾ ಇಲ್ಲ, ಸಲೋಮಿಯೇ ನಿನಗೆ ದೇವ್ರು ಕಾಣಿಸ್ತಾ ಇಲ್ಲ. ಆದ್ರೆ ಆ ದೇವ್ರಿಂದ ಎಲ್ಲ ನೋಡ್ತಾ ಇದ್ದಾನೆ. ಇವತ್ತು ನಾವು ಯೋಚನೆ ಮಾಡ್ತೀವಿ, ನನ್ನ ಜೀವನದ ದೇವ್ರು ಯಾರು ಕಾಣಿಸೋದಿಲ್ಲ. ನಮ್ಗೆ ಹೇಳ್ತೇವೆ, ದೇವ್ರ ನಮ್ಮ ಪರಿಸ್ಥಿತಿ, ನಮ್ಮ ಕಷ್ಟ ಯಾರು ನೋಡ್ತಾರೆ? ಯಾರು ನೋಡಲ್ಲ. ಹೌದು. ಆದ್ರೆ ಆ ಬೈಬಲ್ ಹೇಳ್ತಾನೆ, ದೇವರಾದರೂ ನಿನ್ನ ಕಷ್ಟ ನೋಡ್ತಾನೆ, ಆ ದೇವರಾದರೂ ನೀನು ಎಲ್ಲ ಜೀವಿತ ನೋಡ್ತಾ ಇರ್ತಾನೆ. ಆದರೂ ನಿನ್ನ ಮನೆಗಿರುವಂಥ ಎಲ್ಲ ಪ್ರತಿನಿಧಿ ಅಲ್ಲ. ಆಮೇಲೆ ಕೆಲವು ಸರಿ ಹಂಗಂದೆ ನಾವೇನು ಮಾಡ್ತೀವಿ? ಯಾರು ಜಗಳ ಆಡ್ತೇವೆ, ಹೆಂಗೆ ಆಡ್ತೀವಿ? ಯಾರು ನೋಡೋದಿಲ್ಲ. ಅದು ಬೈಬಲ್ ಹೇಳ್ತಾನೆ, ನಿನ್ನ ಪ್ರತಿಯೊಂದು ಎಲ್ಲಗಳು ನೋಡ್ತಾನೆ. ಆ ಎಲ್ಲಗಳು ನೋಡೋದ ದೇವರು. ಅದಕ್ಕೆ ದೇವ್ರು ಹೇಳ್ತಾನೆ. ಆಮೇಲೆ ಏನು ಹೇಳ್ತಾನೆ? ಈಗ 10ನೇ ವರ್ಷದಲ್ಲಿ ಆತನಾದರೂ ನನ್ನ ದಾರಿಯನ್ನು ಬಲ್ಲವನು, ಆತನೇ ನನ್ನನ್ನು ಶೋಧಿಸಿ ನೋಡಿದರೆ. ಅಂದ್ರೆ ಹಿಂಗೆ ಚೆನ್ನಾಗಿ ಒಂದು ಆತ ನೋಡಿದನಂದ್ರೆ ನಾ ಚೊಕ್ಕ ಬಂಗಾರವಾಗಿ ಕಾಣಿಸ್ತಾ ಅಂತ ಹೇಳ್ತಾನೆ. ಅಂದ್ರೆ ಚೊಕ್ಕ ಬಂಗಾರ ಹೆಂಗಿರ್ತದೆ? ಈಗ ನಾನು ಅಂದ್ರೆ ಇದರ ಅರ್ಥ ಎಷ್ಟು ತಪ್ಪು ಮಾಡಲ್ಲ ಅಂತಿದ್ರ ಅರ್ಥ. ಚೊಕ್ಕ ಬಂಗಾರ ಅಂದ್ರೆ ಎಷ್ಟು ನಾನು ಪೂರ್ತಿ ಸೂಕ್ಷ್ಮವಾಗಿ ಹಿಂಗೆ ನೋಡಿದ್ರು ನಾ ಚೊಕ್ಕ ಬಂಗಾರವಾಗಿ ಕಾಣಿಸ್ತಾ ಅಂತ ಹೇಳ್ತಾನೆ. ಅಂದ್ರೆ ಅರ್ಥ ನಾನು ಒಬ್ಬಿದ್ರು ತಪ್ಪು ಮಾಡಲ್ಲ, ಎಷ್ಟು ಮಂದಿದ್ದು ತಪ್ಪು ಮಾಡಲ್ಲ, ನಾ ಏನಿದು ತಪ್ಪು ಮಾಡಲ್ಲ, ನಾ ಹಿಂದೆ ಮಾತಾಡೋದಿಲ್ಲ, ನಾ ಮುಂದೆ ಮಾತಾಡೋದಿಲ್ಲ, ನಾ ಹಿಂದೆ ಒಂದೇ ಮಾತಾಡ್ತೆ, ಈಗ ಮುಂದೆ ಮಾತು ಎಲ್ಲನೂ ಒಂದೇ ಮಾತಾಡ್ತೆ. ಅಂದರೆ ನಾನು ನೋಡಿದರೆ
ಈಗ ಹೇಳ್ತಾನ, ಆತನಾದರೂ ನನ್ನ ದಾರಿಯನ್ನು ಬಲ್ಲನು, ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕರ ಬಂಗಾರವಾಗಿ ಕಾಣಿಸ್ತೇನೆ. ಈಗ ಹೇಳ್ತಾನ ಚೊಕ್ಕ ಬಂಗಾರ ಹೆಂಗೆ ಕಾಣಿಸ್ತೇನೆ ಅಂದರೆ ನನ್ನ ಯಾವುದು ತಪ್ಪು. ಆಮೇಲೆ ಆತ ಹೇಳ್ತಾನೆ, ನಾನು ಪೂರ್ತಿ ಇಡೀ ಜೀವನ ಪರ್ಯಂತ ನಾನಿರುತ್ತೆ ಯಥಾರ್ಥವನ್ನು ನಾನು ಬಿಡೋದು. ಅಂದ್ರೆ ಅರ್ಥ ಇದ್ರ ಬೈಬಲ್ ಹೇಳ್ತಾನೆ, ನಾವು ಕೆಲವು ಸರಿ ನಾವು ಹೆಂಗೆ ಬರ್ತೀವಿ ನಮ್ಮ ಜೀವನದ ಎರಡು ಗೇಮ್ ಮಾಡ್ತೇವೆ. ಹೆಂಗೆ ಎರಡು ಗೇಮ್ ಮಾಡ್ತೇವೆ ಅದ್ರಿಗೆ ಎಲ್ಲರೂ ಇದ್ದಾಗ ಒಂದು ವಿಷಯ ಯೋಚನೆ ಮಾಡ್ತೇವೆ, ಬಿಟ್ಟು ಹೋದ್ಮೇಲೆ ಒಂದು ಮಾತಾಡ್ತೇವೆ. ಈಗ ಎಕ್ಸಾಂಪಲ್ ಹೆಂಗಿದ್ರೆ ಈಗ ಮುಂದೊಂದು ಮಾತಾಡ್ತೇವೆ, ಮುಂದೆ ಹೆಂಗಿದ್ರೆ ನೀವು ಚೆನ್ನಾಗಿದ್ದೀನಿ, ಹನುಮಂತವ್ರು ಚೆನ್ನಾಗಿದ್ದೀನಿ, ಹಂಗಿದ್ದೀನಿ. ಹಿಂದೆ ಹೋದ್ಮೇಲೆ ಹನುಮಂತನಿಗೆ ಏನು ಮಾಡ್ತೀವಿ, ಹನುಮಂತನಿಗೆ ಏನು ಮಾಡ್ತೀವಿ, ಇದು ಮುಂದೇನು ನೀವು ಭಾಳ ಒಳ್ಳೆಯವ್ರಿ, ನಿಮ್ಮಂತ ಚಂದ ಇದ್ದೀವ್ರಿ, ಭಾಳ ಒಳ್ಳೆಯವ್ರಿ ನೀವು ಹಿಂಗೆ ಹೇಳೋದು. ಆದ್ರೆ ಆತ ಹೋಗಿದ ನಂತರ ಹೇಳೋದು ಬೇರೆ. ಆದ್ರೆ ಇಲ್ಲಿ ಬೈಬಲ್ ಹೇಳ್ತಾನೆ, ನಿನ್ನ ಜೊತೆ ಇರುವಾಗ ನೀ ಹಿಂದಾಡಿದ್ದು ಮುಂದಾಡಿದ್ದು ಎಲ್ಲ ಕೇಳ್ತಾನೆ. ಆದ್ರೆ ನಮಗೆ ಏನು ಮಾಡ್ತೀವಿ, ನಾವೇನು ಮಾಡ್ತೀವಿ, ಆತ ಎಲ್ಲ ಕಡೆ ಬಲ್ಲವನು. ಆತ ಹೇಳ್ತಾನೆ, ಆತ ನಾನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರ ಕಾಣಿಸ್ತೆ. ಅಂದ್ರೆ ಎಷ್ಟು ಚೊಕ್ಕ ಅಂದ್ರೆ ಕರೆಕ್ಟ್ ನೀಟಾಗಿ ನಾ ಏನು ಮಾಡ್ತೀನಿ ಅಂದ್ರೆ ಯಾವ್ದು ತಪ್ಪಲ್ಲ. ಹನುಮಂತರು ಮುಂದಿದ್ದಾರ ಹೆಂಗಿದಾರೆ ಹಾಗೆ ಮಾತಾಡ್ತೆ, ಹಿಂದಿದ್ದಾರೋ ಹಿಂದೆ ಹೆಂಗೆ ಮಾಡ್ತೀವಿ, ಹಿಂದೆ ಮುಂದೆ ಏನು ಗೊತ್ತಿಲ್ಲ ಅದಕ್ಕೆ, ಅವ್ರು ಹೆಂಗಿದ್ರೆ ಏನಂತಾರೋ ಅದನ್ನೇ ಮುಂದೆ. ಆದ್ರೆ ನಾನು ಯಾವ್ರಿಗೊಂದು ಮುಂದೊಂದು ನಾನು ಹಿಂದೊಂದು ಮಾತಾಡೋದು ಕಾರಣದಿಂದ ನಾನು ದೇವರ ಜೊತೆ ಇದ್ದ ನಾನು ಎಲ್ಲ ನೋಡ್ತಾ ಇದ್ದೆ. ಮತ್ತು ಚೊಕ್ಕ ಬಂಗಾರ ಇದ್ದ ನಾನು ಶೋಧಿಸಿ ನೋಡಿದ್ರೆ ದೇವ್ರ ಸಹಿತ ಯಾವ ತಪ್ಪು ಮಾಡಲ್ಲ ಅಂಥ ಜೀವಿತ ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೆ ಪುನಃ ಮತ್ತೆ ಮಾರ್ಕ್ ಬರ್ಸುವಾರ್ದು ಬರೀಗ ಅಲ್ಲಿ ಹೇಳ್ತಾನೆ, ಅದು ಎಲ್ಲ ದೊಡ್ಡ ಕಲ್ಲು, ಆ ದೊಡ್ಡ ಕಲ್ಲು ನನಗೋಸ್ಕರ ಉಳಿಸೋರು ಯಾರು, ಅದು ಅವ್ರ ದೇವರ ಜೊತೆ ಇದ್ದ ನಮಗೆ ಗೊತ್ತಿಲ್ಲ, ಅದು ಅವ್ರ ಕಲ್ಲು ತೆಗಿತಾನ ಅನ್ನೋದು ಗೊತ್ತಿಲ್ಲ. ಅದು ಆ ಬಂಡೆ ನೋಡ್ತಾ ಇದ್ರು ಅಷ್ಟೇ, ಅದು ದೇವ್ರಿಗೆ ನೋಡ್ತಾ ಇದ್ರು. ಈಗ ಹೇಳ್ತಾನೆ, ಆ ದೇವ್ರಿಗೆ ಬಂಡೆ ನೋಡ್ತಾ ಇದ್ದಾರೆ, ದೊಡ್ಡ ಬಂಡೆ ಕಾಣಿಸ್ತಾ ಇದೆ, ಆದ್ರೆ ಅದು ಬಂಡೆ ಉರುಳಿಸೋರು ಯಾರಿದ್ದಾರ ಹೇಳ್ತಾನೆ. ಈ ಸಮಸ್ಯೆ ಪರಿಹಾರ ಮಾಡೋರು ಯಾರು, ಇದು ಬಿಡುಗಡೆ ಮಾಡೋರು ಯಾರು, ಇದು ತೆಗಿಯೋರು ಯಾರು? ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಸರಿ ಹೋಗ್ತೀವಿ, ನಾವು ಯಾವಾಗ ನೋಡ್ತೀವಿ ದೊಡ್ಡ ಬಂಡೆ ಕಾಣಿಸ್ತದೆ, ಯಾವುದು ಸಣ್ಣ ಒಂದು ದೇವ್ರು ನಮ್ಮ ಜೊತೆ ಇಲ್ಲ ಅಂದ್ರೆ ಕೆಲವು ಸರಿ ಹೆಂಗಿರ್ತದೆ, ನಮ್ಮದು ಸಣ್ಣ ಸಮಸ್ಯೆ ಇರ್ತದೆ. ಈಗ ಸಣ್ಣ ಸಮಸ್ಯೆ ಅಂದರೆ ಒಂದು ರೀತಿ ನಮ್ಗೆ ದೊಡ್ಡ ಸಮಸ್ಯೆ ಇರ್ತಾವೆ. ಒಂದು ಲಕ್ಷ ಸಾಲ ಮಾಡ್ಕೊಂಡೇವು, ಸಾಲ ಮಾಡ್ಕೊಂಡು ಹಬ್ಬ ಲಕ್ಷ ಸಾಲ ನಾವು ಅಂತೀವಿ. ಯಾವುದು ದೊಡ್ಡ ಒಂದು ಸುಮ್ಮನೆ ಯಾವುದೊಂದು ರೋಗ ಬಂದು, ಅದು ರೋಗ ಬಂದಾಗ ಹೆಂಗೆ ಯೋಚನೆ ಮಾಡ್ತೀವಿ, ಹಬ್ಬ ಇಂಥ ದೊಡ್ಡ ರೋಗ ನಾವು. ಆದ್ರೆ ಅದೆಲ್ಲ ನಮಗೆ ದೊಡ್ಡದು. ಇಲ್ಲಿ ಬೈಬಲ್ ಹೇಳ್ತಾರೆ, ಅದು ಕಲ್ಲು ಎಷ್ಟು ದೊಡ್ಡ ಕಾಣಿಸ್ತದೆ, ಭಾಳ ದೊಡ್ಡದು ಕಾಣಿಸ್ತಾ ಇದೆ, ಆದರೆ ನಮಗೆ ದೊಡ್ಡ ಕಾಣಿಸ್ತಾ ಇದೆ, ಮಾರ್ತ ಮರ್ಯಾದೆ ದೊಡ್ಡ ಕಾಣಿಸ್ತಾ ಇದೆ, ಆದರೆ ಆ ಜೊತೆ ದೇವತೆಗೆ ದೊಡ್ಡ ಕಾಣಿಸ್ಲಿಲ್ಲ. ಅದೇ ಮಾತಾನ ಆವಾಗ ನಾವು ಹೋಗ್ಬೋದು ಕೇಳ್ಬಿಟ್ರು ಅಂತ ಹೇಳ್ತಾನೆ. ಅದು ಹೇಳ್ತಾನೆ ಸಮಾಧಿ ಹಚ್ಚಿದ ಈ 3 ವರ್ಷದಲ್ಲಿ ಸಮಾಧಿಗೆ ಮುಚ್ಚಿದ ಕಲ್ಲು ಬಹಳ ದೊಡ್ಡದಾಗಿರೋದ್ರಿಂದ ಅವರು ಸಮಾಧಿಯ ಬಾಗಿಲಿಂದ ಕಲ್ಲನ್ನು ನಮಗೋಸ್ಕರ ಉರುಳಿಸೋರು ಯಾರಿದ್ದಾರೆ ಎಂದು ತಮಗೆ ಮಾತಾಡಿಕೊಳ್ತಾ ಇರಲಾಗಿ ತಲೆ ಎತ್ತಿ ನೋಡಿ ಆ ಕಲ್ಲು ಉರುಳಿಸಲ್ಪಟ್ಟಿದ್ದನ್ನು ಕಂಡು. ಅಂದ್ರೆ ಆಗಿ ನಾಯಿ ಕಲ್ಲು ಹೋಯ್ತು ಅಂತ ಹೇಳ್ತಾನೆ. ಆದ್ರೆ ಏರಿಕೋ ಪಟ್ಟಣ, ಈಗ ಆಮೇಲೆ ಯೋರಿಕೋ ಪಟ್ಟಣ ದೊಡ್ಡ ಪಟ್ಟಣ, ನಮಗೋಸ್ಕರ ಯಾರು ಉಳಿಸ್ತಾರ? ಸಮುದ್ರ ವಿಭಾಗ ಆಗಿದೆ, ಈ ಸಮುದ್ರ ನಾವು ಹೆಂಗೆ ದಾಟ್ಕೊಂಡು ಹೋಗ್ಯಾರ, ನಮಗೆಲ್ಲ ಕಷ್ಟ ಇದೆ. ಆದ್ರೆ ಆ ದೇವರು ನಮ್ಮ ಜೊತೆ ಇದ್ದಾಗ ಯಾವುದು ಕಷ್ಟ ಅಲ್ಲ. ಹೇಗೆ ಯಾವುದು ಕಷ್ಟ ಅಲ್ಲ. ಬೈಬಲ್ ಹೇಳ್ತಾನೆ, ನಮ್ಮ ಜೊತೆ ಇರ್ಬೇಕು, ದೇವ್ರು ನಮ್ಮ ಜೊತೆ ಇರ್ಬೇಕಂತ ಹೇಳಿದಾಗ ಆತ ಹೇಳ್ತಾನೆ, ನಾವು ಹಿಂದೆ ಆ ದೇವ್ರು ನಮ್ಗೆ ಯಾರು ನೋಡ್ತಾ ಇಲ್ಲ ಅಂತೇಳಿ ಕೆಲಸ ಕಷ್ಟ ಬಂದಾಗ ನಾವು ದೇವ್ರಿಗೆ ಗುಣ ಬಿಡ್ತೇವೆ. ದೇವರೇ ನನಗೆ ಇಂಥ ಯಾಕೆ ಕಷ್ಟ ಬಂತು, ದೇವರೇ ಈ ಸಾಲ ಯಾಕಾಯ್ತು, ದೇವರೇ ನನಗೆ ಇಂಥ ರೋಗ ಯಾಕೆ ಬಂತು, ದೇವರೇ ನೀವು ನಿಜವಾದ ದೇವರಾಗಿದ್ದಾರೆ, ಏನಿಲ್ಲ ನಿಜವಾದ ದೇವರೇ ಇದ್ದಾರೆ. ಆದ್ರೆ ಇದೆಲ್ಲ ನಾವು ಗುಣ ಕೊಡ್ತೇವೆ. ಅದು ಬೈಬಲ್ ಹೇಳ್ತಾನೆ, ಗುಣ ಕೊಟ್ಟ ಅವಶ್ಯಕತೆ ಇಲ್ಲ. ಬೈಬಲ್ ಹೇಳ್ತಾನೆ, ನೀನು ಕಣ್ಣೀರು ಹಾಕೋ ಅವಶ್ಯಕತೆ ಇಲ್ಲ. ಅದು ನೀವು ದೊಡ್ಡದು ಕಾಣಿಸ್ಬೋದು, ಇನ್ನು ನನಗೆ ದೊಡ್ಡದಲ್ಲ. ಈಗ ಒಂದು